ಸುಮ್ಮನೆ ತಮಾಷೆಗೆ ಹೇಳೋದು ಅಂತಂದರೆ, ಒಬ್ಬ ಪಂಡಿತ ಹೊಳಿ ದಾಟಕತ್ತಿದ್ದ. ಹೊಳಿ ದಾಟುವ ಹೊತ್ತಿನ ಸಂದರ್ಭದಲ್ಲಿ ಆವಾಗಿನ ಕಾಲದೊಳಗೆ ಈಗ ಹಡಗು ಇದ್ದ ಹಾಗೆ ಸಿಪ್ಪಿದ್ದ ಹಾಗೆ ಅವಾಗ ಇರಲಿಲ್ಲ. ಅವಾಗೇನು ಹುಟ್ಟದಲ್ಲೇ ಹೋಗಬೇಕು. ಹುಟ್ಟು ಅಂತಾರೆ, ಈ ಕಡೆ ಏನಂತಾರೆ ಅದನ್ನೇ ಅಂತಾರಲ್ಲ, ಹುಟ್ಟು ಹಾಕ್ಕೊಂಡು ಹೋಗೋ ಕಾಲಕ್ಕೆ ಅವನು ಕೇಳ್ತಾನೆ, ನೀವು ದುಡ್ಡು ಕೊಟ್ಟರೆ ನಾನು ಹೋಗಿ ಕರ್ಕೊಂಡು ಆ ಕಡೆ ಬಿಡ್ತೀನಿ ಅಂತಾರೆ. ನಾನು ದೊಡ್ಡ ಪಂಡಿತ ಇದ್ದೀನಿ ಅಂತ ನೀವು ಯಾರ ಇದ್ರೆ ತೊಗೊಂಡು ನಾನೇನು ಮಾಡಲಿ? ನನ್ನ ಕಾಯಕ ಹುಟ್ಟು ಹಾಕೋದು, ನೀವು ನನಗೆ ರೊಕ್ಕ ಕೊಡಬೇಕು, ನಿಮ್ಮನ್ನು ಆ ಕಡೆ ಹೋಗಿ ಬಿಡ್ತೇನೆ. ಏನೋ ಮಾತಾಡ್ಕೊಳ್ತಾರೆ, ಹೋಯ್ತು ಇವನ ಕಡೆ ಏನು ಅಂತೇಳಿ ತಿಳ್ಕೊಂಡು ಗರ್ವದಿಂದ ಹೋಗಿ ಕೂತ್ಕೊಂಡ. ಅಲ್ಲೆಲ್ಲ ಒಂದೇ ಥರದಲ್ಲಿ ಇರ್ತಕ್ಕಂಥದ್ದು, ಒಂದೇ ಥರದಲ್ಲಿ ಆ ಹುಟ್ಟಿನಲ್ಲಿ. ನಾ ಪಂಡಿತ ಇದ್ದೀನಿ, ನನಗೆ ಬೇರೆ ಬೇಕು ಅಂತ ಏನೋ ಆಚಾರ್ಯರು ಅಂತೇಳಿ ತಿಳ್ಕೊಂಡು ಆ ಹುಟ್ಟು ಹಾಕ್ತಕ್ಕಂಥ ಮನುಷ್ಯ ಅವನಿಗೊಂಚೂರು ಅರಿವಿ ಹಾಕಿ ಒಂದು ಚಿತ್ರಾಸನ ಹಾಕಿ ಅದ್ರ ಮೇಲೆ ಕೂರಿಸಿದ. ಇವನಿಗೇನು ಅಂತಂದರೆ, ಇಂಥ ಪಂಡಿತರು ನನ್ನ ಹುಟ್ಟಿನೊಳಗೆ ಹೊರಡ್ತಾ ಇದ್ದಾರಲ್ಲ, ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಇವನಿಗೆ ಭಾಳ ಸಂತೋಷ. ಯಾರಿಗೆ? ಹುಟ್ಟು ಹಾಕೋನಿಗೆ. ಅವನಿಗೆ ಭಾಳ ಸಂತೋಷ ಆಯ್ತು. ಇವನಿಗೇನಾಯಿತು, ಅಲ್ಪ ವಿದ್ಯಾ ಮಹಾಗರ್ವಿ ಅನ್ನೋ ಹಾಗೆ ನಾನು ಏನೋ ಒಂದಷ್ಟು ತಿಳಿದಿದ್ದೀನಿ ಅಂತ ಅನ್ನೋನು, ಅವನೇನು ಇಂಥವನ ಜೊತೆ ನಾ ಹೊಂಟಿಲ್ಲ, ನನ್ನ ಹಣೆ ಬರೋ ಎಂತ ಸುಮಾರು ಅಂತ ಅವ ಯೋಚನೆ ಮಾಡ್ತಾ ಇದ್ದ. ಆಯಿತು, ಹೊರಡ್ತು. ಹುಟ್ಟು ಮಾತಾಡ್ತಾ ಏನೇನೋ ಮಾತಾಡ್ತಾ ಗರ್ವದಿಂದ ಇವನು ಮಾತಾಡ್ತಾ ಹೊರಟ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ವಿದ್ಯೆಗೆ ವಿನಯವೇ ಭೂಷಣ. ಹೋಗೋ ಕಾಲಕ್ಕೆ ಹೊಳಿ ದಾಟಬೇಕು ಒಂದು ಪ್ರಾರಂಭ ಆಗೋ ಸಂದರ್ಭದಲ್ಲಿ ಹೊರಡ್ತು. ಆವಾಗ ಆ ಪಂಡಿತ ಕೇಳ್ತಾನೆ ಆ ಹುಟ್ಟು ಹಾಕೋನಿಗೆ, ನಿನಗೆ ಅರ್ಥಶಾಸ್ತ್ರ ಬರುತ್ತದೆಯೋ ಅಂತ ಕೇಳಿದ. ಇಲ್ಲ ಸ್ವಾಮಿ, ನನಗೆ ಯಾವ ಶಾಸ್ತ್ರನೂ ಬರಂಗಿಲ್ಲ, ಈ ಹುಟ್ಟು ಹಾಕೋದು ಬಿಟ್ಟರೆ ನನಗೆ ಮತ್ತೊಂದು ಬೇರೆ ಯಾವುದು ಬರಲ್ಲ ಅಂದ. ಓಹೋ, ನಿನಗೆ ಖಗೋಳ ಶಾಸ್ತ್ರ ಗೊತ್ತಿದೆಯೋ? ಗೊತ್ತಿಲ್ಲ ಸ್ವಾಮಿ. ನಿನಗೆ ವಿಜ್ಞಾನ ಗೊತ್ತಿದೆಯೋ? ನಿನಗೆ ಸಂಸ್ಕೃತ ಗೊತ್ತಿದೆಯೋ? ಹೀಗೆ ಎಲ್ಲ ಕೇಳ್ಕೊತ ಹೋಗ್ತಿದ್ದ. ಪ್ರತಿ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೆ ಅಂದರೆ, ನಿನಗೆ ಖಗೋಳ ಶಾಸ್ತ್ರ ಗೊತ್ತಿದೆ ಅಂದರೆ, ಇಲ್ಲ ಸ್ವಾಮಿ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಲಿ ಅಂತಿದ್ದವ ಪಂಡಿತ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಲಿ. ನಿನಗೆ ಗಣಿತ ಗೊತ್ತಿದೆಯೋ, ಗಣಿತ ಶಾಸ್ತ್ರ ಗೊತ್ತಿದೆಯೋ? ಇಲ್ಲ ಸ್ವಾಮಿ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಲಿ. ಹಿಂಗೆ ಏನೇನೋ ಕೇಳ್ಕೊತ ಮಾತಾಡ್ತಾ ನಡು ಹೊಳಿಗೋದ್ರು. ಜೋರು ಗಾಳಿ ಬೀಸಾಕತ್ತು, ನೀರು ಬರಾಕತ್ತಿತ್ತು. ಇವ ಅರ್ಧಕ್ಕೆ ಹೋದ ತಕ್ಷಣ ಸ್ವಲ್ಪ ಅಲ್ಲೇ ಸುತ್ತಾಕತ್ತೆ ಅದು, ಯಾಕಂದ್ರೆ ಗಾಳಿಗೆ ಮತ್ತು ಅದಕ್ಕೆ ಸುತ್ತಾಕತ್ತು. ಇನ್ನು ಈ ಏನು ಹುಟ್ಟು ಮುಳುಗ್ತದೆ ಅಂತ ಗೊತ್ತಾಯ್ತು ಅವ್ರಿಗೆ. ಯಾರಿಗೆ? ಆ ಹುಟ್ಟು ಹಾಕೋನಿಗೆ. ಅವು ಗೊತ್ತಾಗ್ತದೆ, ಅವ್ರಿಗೆ ಸೂಚನೆಗಳು ಗೊತ್ತಾಗುತ್ತೆ, ಅವ್ರು ಯಾವ ಕಾಯಕದಲ್ಲಿರ್ತದೆ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇವನೇನು ಇಷ್ಟೊತ್ತನ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಲಿ ಎಲ್ಲದಕ್ಕೂ ಶಾಸ್ತ್ರಕ್ಕೆ ಹೇಳಾಕತ್ತಿದ್ನಲ್ಲ, ಯಾವಾಗ ಜೋರು ಗಾಳಿ ಬೀಸಾಕತ್ತು, ಹುಟ್ಟು ಹಿಂಗೆ ತಿರುಗಾಡಕತ್ತು, ಇವ ಹಗರ್ಕ ಕೇಳಿದೆ. ಜೋರು ಕೇಳಿಲ್ಲ, ಇವ ಗೊತ್ತಿತ್ತು ಅವನ ಹಣೆ ಬರ ಇವಾಗ ಏನೈತಿ ಅಂತೇಳಿ. ಹಗರ್ಕ ಕೇಳ್ದ, ನಿಮಗೆ ಈಜು ಬರುತ್ತಿದೆಯೋ ಅಂತ ಕೇಳಿದವ. ಯಾರು? ಹುಟ್ಟು ಹಾಕವ. ನಿಮಗೆ ಈಜು ಬರುತ್ತೋ ಅಂತ ಕೇಳಿದ. ಇಲ್ಲ, ನನಗೆ ಈಜು ಬರಂಗಿಲ್ಲ. ಹಂಗಾರೆ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಅಂದರೆ, ವಿದ್ಯೆಗೆ ವಿನಯ ಭೂಷಣವಾಗಿರ್ತಕ್ಕಂಥದ್ದು. ಅಕಸ್ಮಾತ್ ಏನೇನೋ ಮಾತಾಡ್ತದ, ಚಂದ ಗೊತ್ತಾ, ನೀನು ಕಲಿಬೇಕಾಗಿತ್ತಪ್ಪ, ನೀನು ಇದನ್ನು ಕಲಿಬೇಕಾಗಿತ್ತು. ಹುಟ್ಟು ಹಾಕೋದ್ರಿಂದ ಬರೀ ಇಷ್ಟೇ ಆಗುತ್ತೆ, ನೀನು ಇನ್ನಷ್ಟು ಕಲಿತ್ರೆ ಏನೇನೋ ಅವನಿಗೊಂದು ಸ್ವಲ್ಪ ವಿದ್ಯೆಯನ್ನು ತಂದು ಕೊಟ್ಕೋತ ಹೋಗಿದ್ನಂದ್ರೆ, ಅವ ಕಡಿಕ ಹುಟ್ಟು ಮುಳುಗಿದ್ರೆ ಚಿಂತಿಲ್ಲ, ಅವನು ತಂದು ದಡಕ್ಕೆ ಮುಟ್ಟಿಸ್ತಿದ್ದವ. ವಿದ್ಯೆಗೆ ವಿನಯ ಭಾಳ ಭೂಷಣವಾಗಿರ್ತಕ್ಕಂಥದ್ದು, ವಿನಯವೇ ಭಾಳ ಭೂಷಣ ಆಗಿರ್ತಕ್ಕಂಥದ್ದು. ಶಿಕ್ಷಕರಲ್ಲಿರ್ತಕ್ಕಂಥ ಸಾಮರ್ಥ್ಯ ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಪ್ರಾಥಮಿಕ ಶಿಕ್ಷಕರು ಅದನ್ನು ಕಲಿಸ್ತಾರೆ, ಅದನ್ನು ಕೊಡ್ತಾರೆ. ಬಹುಶಃ ನೀವೆಲ್ಲ ವಿದ್ಯೆಯನ್ನು ಕಲ್ತಿದ್ದೀರಿ. ನಿಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ನೆನಪಿಟ್ಕೊಂಡಂಗೆ ಹೈಸ್ಕೂಲ್ ಟೀಚರ್ನ ಭಾಳ ಜನ ನೆನಪಿಟ್ಕೊಡೋಂಗಿಲ್ಲ. ಹೈಸ್ಕೂಲ್ ಟೀಚರ್ನ ಏನೋ ಸ್ವಲ್ಪ ಮಂದಿ ನೆನಪಿಟ್ಕೊಂಡ್ರೆ, ಕಾಲೇಜ್ ಶಿಕ್ಷಕರನ್ನ ಬಹಳ ಜನ ಲೆಕ್ಚರರ್ಸ್ರು ನೆನಪಿಟ್ಕೊಳ್ಳೋಕ್ಕಿಲ್ಲ. ಪ್ರೈಮರಿ ಸ್ಕೂಲು ಶಿಕ್ಷಕರನ್ನ ಯಾಕೆ ನೆನಪಿಟ್ಕೊಳ್ತೇವೆ ಅಂತಂದರೆ, ನಾವು ನಮ್ಮನ್ನು ಪ್ರಾರಂಭದಿಂದ ಅವರು ಕಲಿಸಿಕೊಟ್ಟಿರ್ತಾರೆ. ಕೇವಲ ಅಲ್ಲಿ ಶಿಕ್ಷಕರಾಗಿರಂಗಿಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ತಾರೆ. ಗುರುರಾಜ್ ಕರ್ಜ್ಗಿಯವರು ಅವ್ರ ತಾತನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ವಿನಯ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯೆಗೆ ಅಂತಕ್ಕಂಥದ್ದು. ಒಂದು ಸಾರಿ ಆಗಿನ ಕಾಲದೊಳಗೆ ಅವ್ರ ತಾತ ಇರ್ತಕ್ಕಂಥ ಕಾಲದೊಳಗೆ ಬಹಳ ಚಿಕ್ಕವರಂತೆ ಗುರುರಾಜ್ ಕರ್ಜ್ಗಿಯವರು, ಬಹಳ ಚಿಕ್ಕವರು. ಆ ಸಂದರ್ಭದಲ್ಲಿ ಏನು ಈ ಬರದ ಸಂದರ್ಭದಲ್ಲಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಯಾವುದೇ ಪದಾರ್ಥಗಳನ್ನು ಸಾಗಿಸೋದಿಲ್ಲ ಅಂತಕ್ಕಂಥ ಕಾನೂನೇನು ಇತ್ತಂತ.
ಕಾನೂನೇನೋ ಇತ್ತು. ಆದರೆ ಅವ್ರ ಮಗಳು ಒಂದಿಷ್ಟು ಗರ್ಭವತಿ ಆಗಿದ್ದಾಳೆ, ಅವ್ರಿಗೇನೋ ಜೋಳನೋ ಏನೋ ಬೇಕಾಗಿತ್ತು, ತೊಗೊಂಡು ಹೋಗೋಕ್ಕಾಗಂಗಿಲ್ಲ, ತುಡುಗಿಲೇ ಒಯ್ಬೇಕು. ಅದನ್ನು ಹೆಂಗೆ ಒಯ್ಬೇಕು? ಚಾಪಿ ಒಳಗೆ ಜಮಖಾಣದೊಳಗೆ ಅದನ್ನು ಸುತ್ತಕೊಂಡು ತಲೆ ಮೇಲೆ ಹೊತ್ಕೊಂಡು ಹೊರಟಿದ್ರು. ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ ಇಳಿದ್ರಂತೆ. ಇವ ಕೈಯಲ್ಲಿ ಒಂದು ಮಗು, ಒಂದು ಹೆಗಲ ಮೇಲೆ ಆ ಚೀಲ ಇತ್ತು. ಇನ್ನೇನು ಮುಂದೆ ಹೋಗಬೇಕು. ಆ ತಾತ ಅನ್ನೋದ್ರೊಳಗನೆ ಯಾರೋ ಒಬ್ಬ ಪೊಲೀಸ್ ಬಂದು ಭುಜದ ಮೇಲೆ ಕೈ ಇಟ್ಟನಂತ. ಹೊಳ್ಳಿ ತಿರುಗಿ ನೋಡಿದ್ರೆ ಪೊಲೀಸ. ಅಜ್ಜನ ಕತೆ ಸಾಕಾಗಿ ಹೋಗ್ಬಿಟ್ಟಿತ್ತಂತ ಆಲ್ರೆಡಿ. ಯಾಕಂದ್ರೆ ತುಡುಗಿಲೆ ಒಯ್ಯಾಕತ್ತೀನಿ ಅನ್ನೋದು ಒಳಗಿತ್ತಲ್ಲ. ಕನ್ನಡದಲ್ಲಿ ಹೇಳ್ತೇವಲ್ಲ, ಕಳ್ಳನ ಮನಸ್ಸು ಹುಳ್ಳುಳ್ಳುಗಣ್ಣು ಹಾಗೆ. ಅವನಿಗೆ ಭಯ ಸ್ಟಾರ್ಟ್ ಆಯ್ತು. ಇನ್ನೇನು ಹಿಡಿತಾರೋ, ಶಿಕ್ಷೆ ಹಾಕ್ತಾರೋ. 500 ರೂಪಾಯಿ, ಆಗಿನ ಕಾಲಕ್ಕೆ 500 ರೂಪಾಯಿ ದಂಡ ಇತ್ತಂತ್ರಿ. ಅದು ಬರೀ ಒಂದು ಕಡೆಯಿಂದ ಒಂದು ಕಡೆ ಪದಾರ್ಥಗಳನ್ನು ಹೋಯ್ದ್ರೆ. ಅವ ಹೇಳ್ತಾನೆ, ಪೊಲೀಸರು ಏನೂ ಕೇಳಲಿಲ್ಲ, ಏನೂ ಮಾಡಲಿಲ್ಲ, ಸಾಹೇಬ್ರಿಗೆ ಕರೆಯಾಕ್ತಾರೆ ಬರ್ರಿ ಅಂದ್ರಂತ. ಇವನು ನೋಡಿಯೇ ಮೊದಲ ಟರ್ ಅಂದಿದ್ದವ. ಇನ್ನು ಅವ್ರು ಸಾಹೇಬ್ರು ಕರೀತಾರೆ ಬಂದ, ಇನ್ನೂ ಮುಗ್ದ ಹೋತು. ಇಲ್ರಿ ನಾವೇನು ತಪ್ಪು ಮಾಡಿಲ್ರಿ, ನಾ ಏನು ತಪ್ಪು ಮಾಡಿಲ್ರಿ ಅಂದ್ರಂತ. ನಮಗೇನು ಗೊತ್ತಿಲ್ಲರಿ, ಸಾಹೇಬ್ರು ಹೇಳ್ಯಾರ ಬರ್ರಿ ಅಂದಂತವ. ಸಾಹೇಬರು ನೋಡಾಕಂತ ಹೋದ್ರು. ಒಳಗಡೆ ಹೋದ್ರೆ ಆಗಿನ ಕಾಲದೊಳಗೆ ಕಲೆಕ್ಟರ್ ಮನೆ ಥರ ಇತ್ತು. ಅದು ಬಹಳ ಎತ್ತರ ಮಟ್ಟದ ಜಾಗದಲ್ಲಿ ಇರ್ತಕ್ಕಂಥವನು. ಅವನು ಹೋಗಿ ಸೋಫಾ ಗೀಪ ಎಲ್ಲವೂ ಇತ್ತು. ಅಲ್ಲಿ 4 ಜನ ಆಳು ಕಾಳುಗಳು ಅಂದರೆ ಪೊಲೀಸರೆಲ್ಲರೂ ನಿಂತಿದ್ರು. ಇವನಿಗೆ ಭಯ ಶುರು ಆಯ್ತು, ಇನ್ನೇನೋ ಆಗುತ್ತೆ, ನನಗೇನೋ ಮಾಡ್ತಾರೆ ಅಂತ. ಒಬ್ಬ ಎತ್ತರದ ಮನುಷ್ಯ ನಿಂತಿದ್ದ. ಆ ಕಡೆ ಹೊಳ್ಳಿ ಇವ್ರು ಹೋಗಿ, ಇಲ್ರಿ ಸರ ನನ್ನ ತಪ್ಪಾಗೈತ್ರಿ ಸರ ಗೊತ್ತಾಗ್ಲಿಲ್ಲ ಸರ್ ಅಂತ ಇವ್ರು ಹೇಳಾಕತ್ತಿದ್ರು. ಅವನ ಸಾಹೇಬ್ ನೋಡಿ, ಅವನೇ ಕಲೆಕ್ಟರ್ ಇರಬೇಕು ಅಂಥೇಳಿ, ದೊಡ್ಡ ಸಾಹೇಬ್ ಇರಬೇಕು ಅಂಥೇಳಿ. ಅವ ಯಾವಾಗ ಇವ್ರನ್ನ ನೋಡಿದ, ಕರಜ್ಗೆ ಅವರ ತಾತನ ನೋಡಿದ, ಉದ್ದಕ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಂತವ. ಸಾಹೇಬ ಅಂದವನು ಉದ್ದಕ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಂತ. ಅವ್ರಿಗೆಲ್ಲರಿಗೂ ಕೂಡ ಆಶ್ಚರ್ಯ. ಸಾಹೇಬ್ರಿಗೆಲ್ಲರೂ ನಮಸ್ಕಾರ ಮಾಡ್ತಾರೆ. ಸಾಹೇಬ್ರ ಈ ಮುತ್ಯಾಗ ನಮಸ್ಕಾರ ಮಾಡಿದ್ರೆ ಯಾರಿಗೂ ಆಶ್ಚರ್ಯ ಆಗಕ್ಕಿಲ್ಲ. ಆ ಅಜ್ಜಿಗೆ ಆಶ್ಚರ್ಯ ಆಯ್ತು ಅಂತ. ಏನು ಇವತ್ತು ದೊಡ್ಡ ಸಾಹೇಬ ನನಗೆ ನಮಸ್ಕಾರ ಮಾಡಿದ್ನಲ್ಲ ಅಂತ. ನಮಸ್ಕಾರ ಮಾಡಿ ಎದ್ದು ಅವರನ್ನು ಎಬ್ಬಿಸಿ, ಆ ಹುಡುಗನನ್ನು ಎಬ್ಬಿಸಿ, ಯಾರಪ್ಪ ನೀನು ಅಂತ ಕೇಳಿದ್ದಂತ. ಸರ್ ನಾ ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲನ್ರಿ ಅಂದಂತ. ಇಲ್ಲಪ್ಪ ನೀ ಯಾರು ಅಂತ ಗೊತ್ತಾಗಲಿಲ್ಲ, ಕೈ ಮುಕ್ಕೊಂಡು ನಿಂತಿದ್ದೇವೆ ಅಲ್ಲಿ ತನ. ಯಾಕಂದ್ರೆ ತಪ್ಪಿತ್ತಲ್ಲ, ಕೈ ಮುಕ್ಕೊಂಡು ನೀ ಯಾರು ಅಂತ ಗೊತ್ತಾಗಲಿಲ್ಲ ನನಗಂದು. ನಾನು ರೀ ನಿಮ್ಮ ಎಲ್ಲ ಅಂದಂತ. ಎಲ್ಲ ಅಂದ್ರೆ ಯಾರು ಅಂದಂತ. ಸರ್ ಇಂಥವ್ರ ಮಗ ರೀ ನಾನು. ನಮ್ಮ ಅಪ್ಪ ನನ್ನನ್ನು 8ನೇಕ್ಕೆ ಕಸ ಹೊಡ್ಯಾಕೆ, ಊರು ಸ್ವಚ್ಛ ಮಾಡೋಕ್ಕೆ ಕಳ್ಸಾಕತ್ತಿದ್ದ. ನಮ್ಮ ಅಪ್ಪನ ಬೈದು ನೀವು ನನ್ನನ್ನು ಕರ್ಕೊಂಡು ಹೋಗಿ ಪ್ರೈಮರಿ ಸ್ಕೂಲಿಗೆ ಹಚ್ಚಿದ್ರಿ. ಮುಂದೆ ಅವ ಬ್ಯಾಡ ಅಂತಂದ ಸಂದರ್ಭದೊಳಗೆ ಕೂಡ ಅವನ ಜಗಳಾಡಿ ನನಗೆ ಬಿಜಾಪುರ ಕಾಲೇಜ್ಗೆ ಹಚ್ಚಿದ್ರಿ. ಕಾಲೇಜ್ಗೆ ಹಚ್ಚಿ ಮುಂದೆ ನನಗೊಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷೆಗಳನ್ನು ಕೊಟ್ಟು ಇವತ್ತು ಈ ಜಿಲ್ಲೆಗೆ ನಾನು ಭಾಳ ದೊಡ್ಡ ಅಧಿಕಾರಿ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀವು ಇರ್ಬೋದು ಸರ. ಅದಕ್ಕೆ ನಿಮಗೆ ನಾನು ನಮಸ್ಕಾರ ಮಾಡಿದೆ ಅಂದಂತಾವ. ಅವಾಗ ಮಾಸ್ತರ್ ಹಿಂಗೇನು ಕೈ ಜೋಡಿಸಿದ್ದಲ್ಲ, ಪಡ್ಡನ ತಲೆ ಕಪಾಳಿಗೆ ಹೊಡೆದಂತಾವ. ನೀನು ಅಣ್ಲೆ ಎಲ್ಲ ಅಂದ್ರಂತವ್ರು. ಅಂದ್ರೆ ಅವನು ದೊಡ್ಡ ಸಾಹೇಬಾದರೂ ಕೂಡ ಅವನಲ್ಲಿರ್ತಕ್ಕಂಥ ವಿನಯ ಬಹಳ ಎತ್ತರ ಮಟ್ಟಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ವಿದ್ಯೆಗೆ ವಿನಯ ಭೂಷಣವಾಗಿರ್ತಕ್ಕಂಥದ್ದು. ಸಿದ್ದೇ ಪುರಾಣಗಳು ಅದ್ರ ಹೇಳೋದು, ವಿದ್ಯೆ ಬಂತು, ವಿನಯ ಹೋಯಿತು, ಶ್ರದ್ಧೆ ಬಂತು, ಸಮಾಧಾನ ಹೋಯಿತು, ಸ್ವತಂತ್ರ ಬಂತು, ಸೌಜನ್ಯವೇ ಹೋಯಿತು. ಸಿದ್ದೇ ಪುರಾಣಗಳು ಸ್ವತಂತ್ರ ಬಂತು, ನಮಗೆ ನಮ್ಮಲ್ಲಿರ್ತಕ್ಕಂಥ ಸೌಜನ್ಯವೇ ಹೋಯಿತು. ಮುಂದೆ ಹೇಳ್ತಾರೆ, ಎಷ್ಟು ದೊಡ್ಡ ಮಾತು ಹೇಳ್ತಾರೆ ಅಂದರೆ, ನೀನು ಬಂದೆ ಸ್ವತಂತ್ರ ಧೀರೆ ಸಿದ್ದೇಶ್ವರ, ನೀನು ಬಂದೆ ನಾನು ಹೋದೆ ಅಂತ ಹೇಳ್ತಾರೆ. ಎಷ್ಟು ಚಂದ ಐತೆ ನೋಡ್ರಿ. ನೀನು ಬಂದೆ ನಾನು ಹೋದೆ ಅಂದರೆ ಯಾರು ಬಂದರು ಅಂದ ತಕ್ಷಣ ನಾವು ಎದ್ದು ಹೋಗ್ತೀವಲ್ಲ, ಹಂಗಲ್ಲ. ಯಾವಾಗ ನಾನು ಅಂತಕ್ಕಂಥ ಅಹಂಕಾರ ಹೋಗುತ್ತೆ ಅಂತಂದರೆ, ಭಗವಂತ ನನ್ನಲ್ಲಿ ಬಂದಂದ್ರೆ ನಾನು ಅಂತಕ್ಕಂಥ ಅಹಂಕಾರ ಹೋಗುತ್ತೆ ಅಂತಕ್ಕಂಥದ್ದು ಹೇಳೋದು. ವಿದ್ಯೆಗೆ ವಿನಯವೇ ಭೂಷಣವಾಗಿರ್ತಕ್ಕಂಥದ್ದು. ಅದನ್ನು ಬಳ್ಳಾರಿಯ ಸಕ್ರಿ ಕರಡಪ್ಪನವರು ಸದಾವಕಾಲ, ಅವರಲ್ಲಿ ಸಂಪತ್ತಿದ್ರೂ ಕೂಡ ಅದನ್ನು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ, ಆ ನಯ ವಿನಯ ಸಂಸ್ಕೃತಿಯನ್ನು ಕೊಡಲಿಕ್ಕೆ ಬಳಸ್ತಾ ಇದ್ರು. ದಾನವಾಗಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ದಾನದ ಸ್ವರೂಪದಲ್ಲಿರ್ತಕ್ಕಂಥದ್ದು. ದಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವಿದ್ಯಾದಾನ, ವಸ್ತ್ರದಾನ, ಗೋದಾನ ಮತ್ತು ಭೂದಾನಗಳು ಬಹಳ ದಾನದಲ್ಲಿ ಹೆಸರಾಗಿರ್ತಕ್ಕಂಥದ್ದು. ಸರ್ವಜ್ಞ ಬಹಳ ಸುಂದರವಾಗಿ ಹೇಳ್ತಾನೆ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮ ಹೊಕ್ಕು ಪದ ಹೊಕ್ಕು ನೆರೆಮನೆಯ ಹೊಕ್ಕು ಸರ್ವಜ್ಞ ಅಂತಕ್ಕಂಥ ಮಾತು.
ನಿನಗೆ ಯಾವಾಗ ಸಿರಿ ಇದೆ, ಸಂಪತ್ತಿದೆ, ಅನುಕೂಲ ಐತಿ, ಅವಾಗ ದಾನ ಮಾಡು. ಯಾವಾಗ ಮಾಡ್ತೀನಿ ಅಂತಕ್ಕಂಥ ಕುಂತಿ ಅಂತಂದ್ರೆ ಅದು ಇರ್ತೈತೆ ಇಲ್ಲ ನಿನಗೆ ಥರ ಯಾರಿಗೆ ಗೊತ್ತು. ಯಾಕಂದ್ರೆ ಸಂಪತ್ತು ಅವೆಲ್ಲ ಬಹಳ ಚಂಚಲವಾಗಿರ್ತಕ್ಕಂಥದ್ದು, ಒಂದು ಕಡೆ ಸುಮ್ಮನೆ ಇರಂಗಿಲ್ಲ. ಮೊದಲಿನ ಕಾಲದೊಳಗೆ ಹೆಂಗಿತ್ತು ಅಂದ್ರೆ ದಾನ ಮಾಡೋದು ಇಂಥದ್ದೇನೋ ಕಾರ್ಯಕ್ರಮಗಳು ನಡೆದ್ರು ಅಂತಂದ್ರೆ ಸತ್ಯಯುಗದಲ್ಲಿ, ಕೃತಯುಗದಲ್ಲಿ ದಾನ ಮಾಡೋ ಪದ್ಧತಿಗಳನ್ನು ಹೇಳ್ತೀನಿ ರೀ ನಾ. ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ಹೇಗಿತ್ತು ಅಂತಂದರೆ ಇಂಥದ್ದೊಂದು ಗೋಗವಾಡದೊಳಗೆ ಇಂಥ ಕಾರ್ಯಕ್ರಮ ನಡೆದೈತಿ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತರು ಅವರೆಲ್ಲ ಗೊತ್ತಾದರು ಅಂತಂದ್ರೆ ಅವ್ರು ಇಲ್ಲಿಗೆ ಬಂದು ದಾನ ಕೊಡ್ತಿದ್ರೆ, ನಮ್ಮದೊಂದು 10,000 ಬರ್ಕೊಳ್ರಿ, ನಮ್ಮದೊಂದು 50,000 ಬರ್ಕೊಳ್ರಿ, ನಮ್ಮದೊಂದು 1,00,000 ಕೊಡ್ರಿ. ಗೊತ್ತಾಯಿತು ಅಂದ್ರೆ ಸತ್ಕಾರ್ಯ ನಡೆದಿದೆ ಅಂತಂದ್ರೆ ಅಲ್ಲಿ ಬಂದು ಕೊಡ್ತಕ್ಕಂಥದ್ದು. ಇನ್ನು ತ್ರೈತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಪತ್ರಿಕೆ ಕೊಟ್ಟ ಬಳಿಕ ಇಲ್ಲೊಂದೇನೋ ಕಾರ್ಯಕ್ರಮ ನಡೆದೈತೇನಪ್ಪ, ಚಲೋ ಆಯ್ತಾಳು, ಆಯ್ತು ತಗೋರಿ ಅಂಥೇಳಿ ದಾನ ಕೊಡ್ತಕ್ಕಂಥದ್ದು. ಕೊಡದೇ ಇರ್ತಕ್ಕಂಥದ್ದಲ್ಲ. ಮೊದಲಾದ್ರೆ ತಮಗೆ ಗೊತ್ತಾಯಿತು ಅಂದ್ರೆ ತಂದು ಕೊಡ್ತಿದ್ರು. ಮುಂದೆ ದ್ವಾಪರ ಯುಗದಲ್ಲಿ ಹೆಂಗಾಯಿತು ಅಂತಂದರೆ ಪತ್ರಿಕೆ ಕೊಟ್ಟ ಬಳಿಕ ದಾನ ಕೊಡ್ತಕ್ಕಂಥದ್ದು. ಇನ್ನು ಕಲಿಯುಗದಾಗ ಹೆಂಗ್ರಿ, ಪತ್ರಿಕೆ ತಗೊಂಡು ಹೋಗಿ ಏನರದು ಪಾವತಿ ತಗೊಂಡು ಹೋಗಿ ನೀವಿಷ್ಟು ಕೊಡಬೇಕು ಅಂತ ಹೇಳಿದ ಬಳಿಕ ಅವರು ಒಳಗೆ ಕೇಳ್ಕೊಂಡು ಹೊರಗೆ ಬಂದು 3 ಸಲ ಚಾಪ ಕುಡಿಸುವಂಗೆ ಮಾಡಿ, ಹೌದಲ್ಲ, ಈ ಪಟ್ಟಿ ಕೇಳಕ್ಕೆ ಬಂದಿರ್ತಾರೆ ನಮ್ಮ ಹಿರಿಯರು. ಅವ್ರು ಹೋದಾಗ ಅವ್ರ ಹಣೆ ಬರೋಣ ಗೊತ್ತವ್ರಿಗೆ. ಇವ್ರು ಹೋಗೋಕ್ಕಿಂತ ಮೊದಲು ಅವ್ರಿಗೆ ಗೊತ್ತಿರ್ತದೆ ಇಂಥ ದಿವಸ ಬರ್ತಾರೆ ಅಂಥೇಳಿ ಅಡ್ವಾನ್ಸಾಗಿ ಹೇಳಿಬಿಟ್ಟಿರ್ತಾರೆ, ಇವತ್ತಿಲ್ಲ ಅಂತ ಹೇಳ್ರಿ ಅವರು, ಹೌದಲ್ಲ. ಅವ್ರು ಒಳಗಿರ್ತಕ್ಕಂಥವ್ರು ಅವ್ವಾರು ಹೊರಗೆ ಬಂದು ಇನ್ನೇ ಈಗಾರ ಹೋದ್ರಿ ಅವ್ರು ಅಂತ ಅವ್ರು ಹೇಳ್ತಾರೆ. ಗೊತ್ತಿರ್ತೈತೆ ಅವ್ರಿಗೆ ಈ ಪುರಾಣ ಪಟ್ಟಿ ನಮ್ಮ ಮನೆಗೆ ಇವತ್ತು ಬರ್ತೈತೆ ಅಂತ ಪಟ್ಟಿ ಕೇಳಕ್ಕೆ ಬರತ್ತಾರ ಹಿರಿಯರು ಅಂಥೇಳಿ. ಅದ್ರಾಗ ಹುಡುಕ್ಯಾಡಿ ಇಂಥ ದಾನ ಧರ್ಮಕ್ಕೆ ಇಂಥ ಕೊಡ್ಬೇಕಂತೇಳಿ ಒಂದು 100 ರೂಪಾಯಿನೋ 50 ರೂಪಾಯಿ ಇಟ್ಟಿರ್ತೀರಿ. ಹುಡುಕ್ಯಾಡಿ ಅದನ್ನು. ಅದಕ್ಕೆ ನಿಮಗೇನಾರ ಬೇಕಾತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ, ತೊಗೊಂಬರ್ತೀರಿ. ಮನೆಗೆ ಹೋಗಿ ಅವ್ರಿಗೆ ಹೇಳಿ ಅವಾಗ ನೀವು ಒಂದು ಅಭಯ ಏನು ಕೊಡ್ತೀರಿ ಅಂದ್ರೆ ಕಾಣಿಕೆ ಕೊಡೋಂಗಿಲ್ಲ, ವಾಗ್ದಾನ ಮಾಡ್ತೀರಿ. ಮುಂದೆ ನೋಡು ನಾಳ್ರಿ ಕೊಡ್ತೀವಲ್ರಿ, ಈಗ ಬರ್ಕೋರಿ ಆಮೇಲೆ ಕೊಡು ನಾಳೆ ಅಂಥೇಳಿ ಆ ವಾಗ್ದಾನ ಒಳಗೆ ವಾಪಸ್ ಮತ್ತೆ ಇಸ್ಕೋಬೇಕು ಅನ್ನೋದ್ರೊಳಗನ ಇವ್ರ ಹಣೆ ಬರ ಹೋಗಿರ್ತೈತಿ, ಇಸ್ಕೊಳ್ಳೋರು ಹಣೆ ಬರ ಹೋಗಿರ್ತೈತಿ. ಹೀಗೆ ಕಲಿಯುಗದಲ್ಲಿ ದಾನವನ್ನು ಕೊಡ್ತಕ್ಕಂಥ ಹೀಗಲ್ಲ ಕೊಡಬೇಕಾದ ಸಂದರ್ಭದಲ್ಲಿ ಎತ್ತಿ ಕೊಟ್ಟು ಬಿಡಬೇಕು. ಮನಸ್ಸು ಗಟ್ಟಿ ಮಾಡಿ ಕೊಡ್ತಕ್ಕಂಥದ್ದಲ್ಲ, ಮನಸ್ಸನ್ನು ಅರಳಿಸಿ ಕೊಡ್ತಕ್ಕಂಥದ್ದು, ಕೈ ಬಿಚ್ಚಿ ಕೊಡ್ತಕ್ಕಂಥದ್ದು, ಕೈ ಮುಚ್ಚಿ ಕೊಡೋದಲ್ಲ. ತಗೊಳ್ಳುವ ಹೊತ್ನ್ಯಾಗ ಕೈ ಮುಚ್ಚಿ ದಾನ ಕೊಡೋದು ಬಹಳ ದೊಡ್ಡದು. ಹಿಂಗೆ ಎತ್ತಿ ಕೊಡೋದು ದಾನ ಅಲ್ಲ, ಅದರಲ್ಲಿ ಅಹಂಕಾರ ಬರ್ತತಿ ಅಂತ ಹೇಳ್ತಾರೆ. ದಾನ ಕೊಡೋದು ಹೇಗೆ ಅಂದರೆ, ನೀವೆಲ್ಲ ಹಿಂದಿನ ದಾನಗಳನ್ನು ಕೊಡ್ತಕ್ಕಂಥದ್ದು ಸತ್ಯ ಹರಿಶ್ಚಂದ್ರದಲ್ಲಿ ಕೇಳಿದ್ದೀರಿ. ಹೆಂಗೆ ದಾನ ಕೊಟ್ಟ ಅವನು, ಹಿಂಗೆ ತೀರ್ಥವನ್ನು ಹಾಕುವ ಮುಖಾಂತರ ದಾನ ಕೊಟ್ಟಿರ್ತಕ್ಕಂಥದ್ದು, ಹೌದಲ್ಲ. ದಾನ ಕೊಡೋ ಕಾಲಕ್ಕೆ ಹಿಂಗೆ ಹಿಡ್ಕೋಬೇಕಂತ, ನೀ ಏನು ಕೊಡ್ತೀಯ ಅದನ್ನು ಹಿಡ್ಕೋಬೇಕು. ಹಿಂಗೆ ನಾನು ವಿನಯವಾಗಿ ಕೊಡಬೇಕು ದಾನವನ್ನು ಅಂತಕ್ಕಂಥ ಪರಂಪರೆ ನಮ್ಮಲ್ಲಿರ್ತಕ್ಕಂಥ ದಾನ ಆ ರೀತಿಯಲ್ಲಿ ಕೊಡ್ತಕ್ಕಂಥ ಪರಂಪರೆ ನಮ್ಮದು. ಬಹುಶಃ ತಾವೆಲ್ಲರೂ ಕೂಡ ಕೇಳಿದ್ದೀರಿ, ಶಿವಾಜಿ ಮಹಾರಾಜ್ ಇಡೀ ನಮ್ಮ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ನವನಿರ್ಮಾಣವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಕ್ಕಂಥವನು. ಅವರ ಗುರು ಸಮರ್ಥ ರಾಮದಾಸರನ್ನವರಿದ್ದರು. ಅವ್ರ ಗುರು, ಶಿವಾಜಿ ಮಹಾರಾಜರ ಗುರು ಸಮರ್ಥ ರಾಮದಾಸ್. ಅವರೆಷ್ಟು ದೊಡ್ಡವರಾಗಿದ್ದರು, ರಾಮದಾಸರು ಎಷ್ಟು ದೊಡ್ಡವರಾಗಿದ್ದರು. ಅವರೊಂದು ದಿವಸದ ವೃತ್ತಿ ಏನು ಅಂತಂದರೆ 5 ಮನೆಗೆ ಭಿಕ್ಷಾಟನೆಯನ್ನು ಮಾಡೋದು. ಅವರು ರಾಜನ ಗುರುಗಳಾಗಿರ್ತಕ್ಕಂಥವ್ರು, ಏನು ಕಡಿಮೆ ಇರಲಿಲ್ಲ ಅವ್ರಿಗೆ. ಆದರೆ ಅವರ ಪದ್ಧತಿ, ಅವರ ರೂಢಿ ಏನು ಅಂತಂದ್ರೆ 5 ಮನೆಗೆ ಭಿಕ್ಷೆಯನ್ನು ಹೋಗ್ತಕ್ಕಂಥದ್ದು. 1 ಮನೆಗೆ ಭಿಕ್ಷೆ ಹೋದರು ಭವತಿ ಭಿಕ್ಷಾಂದೇಹಿ, 2 ಮನೆಗೆ ಭಿಕ್ಷೆ ಹೋದರು ಭವತಿ ಭಿಕ್ಷಾಂದೇಹಿ, 5 ಮನೆ ಮುಗಿಸ್ಕೊಂಡು ಏನು ಬಂದಿರ್ತದೆ ಅದನ್ನು ಪ್ರಸಾದ ಮಾಡ್ತಕ್ಕಂಥದ್ದು ಸಮರ್ಥ ರಾಮದಾಸರ ರೂಢಿ ಆಗಿರ್ತಕ್ಕಂಥದ್ದು. ಒಂದು ದಿನ ಏನಾಯಿತು ಅಂತಂದರೆ, ಭವತಿ ಭಿಕ್ಷಾಂದೇಹಿ ಕೇಳ್ಕೊಂಡು ಬರೋದ್ರೊಳಗಡೆ 2-3 ಮನೆಗಳಲ್ಲಿ ಏನನ್ನೂ ಕೂಡ ಕೊಟ್ಟಿರಲಿಲ್ಲ. 4ನೇ ಮನೆಯಲ್ಲಿ ಒಬ್ಬ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಯಾರೂ ಒಳಗಡೆಯಿಂದ ಯಾರೂ ಬರೋಂಗಿಲ್ಲ. ಅಂಗಳದಲ್ಲಿ ಆಡ್ತಕ್ಕಂಥ ಒಬ್ಬ ಹುಡುಗ, ಯಾಕಂದರೆ ದಿವಸ ನೋಡಿದ್ದ ಅಲ್ಲಿ ಇರ್ತಕ್ಕಂಥ ಜೋಳಗಳನ್ನು ಏನೋ ನೀವು ಒಂದು ಬೊಗಸಿ ಒಳಗೆ ತೊಗೊಂಡು ಹಾಕಿ ಹೋಗೋದು ಆ ಮನೆಯ ತಾಯಿ ಹಾಕ್ತಕ್ಕಂಥದ್ದು ನೋಡಿದ್ದ.
ಇವರು ಭವತಿ ಭಿಕ್ಷಾಂದೇಹಿ ಅಂದಾಗ ಒಳಗಿಂದ ತಾಯಿ ಬರದೇ ಇರ್ತಕ್ಕಂಥದ್ರ ನೋಡಿ ಆ ಹುಡುಗ ಏನು ಮಾಡಿದ ಅಂದ್ರೆ ಜೋಳ ತೊಗೊಂಡು ಹೋಗಬೇಕು ಅಥವಾ ಗೋಧಿ ತೊಗೊಂಡು ಹೋಗಬೇಕು ಇನ್ನೇನು ತೊಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಆ ಹುಡುಗನಿಗೆ. ಆ ಹುಡುಗ ಅಲ್ಲೇ ಅಂಗಳದಲ್ಲಿ ಆಡ್ತಾ ಇದ್ನಲ್ಲ, ಅಲ್ಲೊಂದು ಬೊಗಸಿ ಮಣ್ಣು ತೊಗೊಂಡು ಹೋಗಿ ಸಮರ್ಥ ರಾಮದಾಸರ ಜೋಳಿಗೆಗೆ ಹಾಕಿದ. ಮಣ್ಣನ್ನು ತೆಗೆದುಕೊಂಡು ಹೋಗಿ ಸಮರ್ಥ ರಾಮದಾಸರ ಜೋಳಿಗೆಗೆ ಹಾಕಿದ. ಅದನ್ನು ಒಂದಿಷ್ಟು ಜನ ನಿಂತ್ಕೊಂಡು ನೋಡಾಕತ್ತಿದ್ರು, ಏನು ಹಾಕ್ತಾನೆ ಹುಡುಗ, ಏನು ಹಾಕಿದ ಈ ಹುಡುಗ. ರಾಮದಾಸರು ಮಣ್ಣನ್ನು ಹಾಕಿದ ತಕ್ಷಣದಲ್ಲೇ ಅವನಿಗೆ ಆಶೀರ್ವಾದ ಮಾಡಿ ಮತ್ತೆ ಮುಂದೆ ಹೊರಡ್ತಾರೆ. ಅವಾಗ ಆ ಹುಡುಗನ ಹಿಡ್ಕೊಂಡು ಎಲ್ಲರೂ ಕೂಡ ಬೈಯಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಯಾರು ಗೊತ್ತಿಲ್ಲೋ, ಶಿವಾಜಿ ಮಹಾರಾಜನ ಗುರುಗಳು ಸಮರ್ಥ ರಾಮದಾಸರು, ನೀನು ಹೋಗಿ ಅವ್ರ ಜೋಳಿಗೆ ನೀನು ಏನು ಮನೆಯಾಗಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕಳಿಸ್ಬೇಕಾಗಿತ್ತು, ನೀನು ಮಣ್ಣು ಹಾಕಿಯಲ್ಲ ಅವ್ರಿಗೆ ಅವಮಾನ ಮಾಡಿದೆ ಏನೇನೋ ಬೈತಾ ಇದ್ರು. ರಾಮದಾಸರು ವಾಪಸ್ ಬಂದರು. ಆ ಹುಡುಗನ್ನ ಯಾಕೆ ಬಡಿಯಾಕತ್ತೀರಿ ಅಂತ ಕೇಳ್ತಾರೆ. ಯಪ್ಪ, ನಿಮ್ಮಂಥ ಮಹಾತ್ಮರಿಗೆ ಏನನ್ನೂ ಕೊಡದೇ ಇದ್ರು ಅಷ್ಟೇ ಹೋಗ್ಬೋದಾಗಿತ್ತು, ಆದರೆ ಮಣ್ಣನ್ನು ಹಾಕಿದಾನಲ್ಲ ಈ ಹುಡುಗ, ಮತ್ತೆ ಒಂದು ಅಪರಾಧ ಅಲ್ಲೇನೋ ಅಂತ ಕೇಳಿದ್ರೆ ಅಪರಾಧ ಅಲ್ಲ ಅದು ಅಂದರು ಅವರು. ರಾಮದಾಸರ ಅಪರಾಧ ಅಲ್ಲ. ಯಾಕೆ ಅಂದರೆ ನನಗೆ ಬಹಳ ಸಂತೋಷ ಆಗಿದ್ದೇನು ಅಂತಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಮಣ್ಣನ್ನು ಕೊಡಬೇಕು ಅಂತಕ್ಕಂಥ ಏನು ಆ ದಾನ ಕೊಡಬೇಕು ಅನ್ನೋದು ಮನಸ್ಸು ಬಂದಿದೆಯಲ್ಲ, ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು. ತಗೊಳ್ಳೋನು ನಾನು ಸನ್ಯಾಸಿ ಆಗಿರ್ತಕ್ಕಂಥವನು, ನನಗೆ ಒಂದು ಬೊಗಸಿ ಮಣ್ಣಾದರೂ ಮಣ್ಣೆ, 2 ಎಕರೆ ಜಮೀನಾದರೂ ಕೂಡ ನನಗೆ ಮಣ್ಣೆ ತಗೊಳ್ತಕ್ಕಂಥದ್ದು ನನ್ನ ಸಮಾಧಾನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ದಾನ ಮಾಡಬೇಕಾದಾಗ ಮನಸ್ಪೂರ್ವಕವಾಗಿ ಯಾವುದೇ ನಿಷ್ಕಲ್ಮ ವರ್ಷವಾಗಿರ್ತಕ್ಕಂಥ ರೀತಿಯಲ್ಲಿ ಇಷ್ಟು ಕೊಟ್ಟರೆ ಹೆಂಗಾಗುತ್ತೋ ಏನೋ, ಇಷ್ಟು ಕೊಟ್ಟರೆ ಭಾಳ ಆಗುತ್ತೋ ಏನೋ. ಮನೆಯಿಂದ ಬರಬೇಕಾದ್ರೆ 501 ರೂಪಾಯಿ ಈ ಸಲ ಬರೆಸ್ಬೇಕು. ಹೋದ ಸಲ ಏನು ಬರೆಸಿದ್ದೆ ನಾನು, 750 ರೂಪಾಯಿ ಬರೆಸಿದ್ದೆ. ಪಟ್ಟಿ ಪುರಾಣದ್ದು, ಶ್ರಾವಣ ಮಾಸದ ಪುರಾಣದಾಗ ಬರೆಸಿದ್ದೆ. ಅವ್ರು ಬರ್ಕೊಂಡಿದ್ರು, ಮಲ್ಲಪ್ಪನವರು ಮತ್ತು ಆಮೇಲೆ ಇವರು ನಮ್ಮ ಹಿರಿಯರು ಯಾರೋ ಬರ್ಕೊಂಡಿದ್ರು, 750 ಬರ್ಕೊಂಡಿದ್ರು. ಈ ಸಲ ಕೊಟ್ರೆ ಆತಾಳ 501 ಕೊಟ್ರೆ ಆತಂತ ಮಾತಾಡ್ಕೊಂಡು ಬರ್ತೀರಿ, ನೀವು ತೊಗೊಂಡು ಬರ್ತೀರಿ, 500 ರೂಪಾಯಿ ಬಕ್ಕಣದಾಗ ಇಟ್ಕೊಂಡು ಬರ್ತೀರಿ. ಮುಂದಿಲ್ಲ ಅವರು 250 ಬರೆಸ್ತಾರೆ. 250 ಹೋದ ಸಲ ನಾನು 750 ಬರ್ಸಿದ್ದೆ, ಮತ್ತೆ ಯಾಕೆ 500 ಬರ್ಸೋದು ಅಂತೇಳಿ ಮತ್ತೆ 750 ಬರ್ಸೋದು, 200 ರೂಪಾಯಿ ಚಿಲ್ಲರೆ ತೊಗೊಂಡು ಹೋಗ್ತೀರಿ. ಅಲ್ಲಿಂದ ಬರ್ಬೇಕಾದ್ರೆ ಏನು ಅಂದ್ಕೊಂಡು ಬಂದಿರ್ತೀರಿ, 500 ರೂಪಾಯಿ ಕೊಟ್ರಾತು ಅಂತ ಬರ್ತೀರಿ. ಇಲ್ಲಿ ಬರೋರೊಳಗೆ 750 ರೂಪಾಯಿ ಆಗತ್ತೆ. ಹೌದಲ್ಲ? ಹಂಗಾಗೋದಲ್ಲ. ನಿಮಗೇನು ಕೊಡಬೇಕು ಅನ್ನಿಸ್ತದೆ, ಇಲ್ಲಿಗೆ ಕೊಟ್ಟರೆ ಏನೂ ಆಗಂಗಿಲ್ಲ. ಇಲ್ಲಿಗೆ ದಿವಸ ಹೇಳ್ತಾರೆ ಅವ್ರು, ಪಾಪ ದಿವಸ ಹೇಳ್ತಾರೆ, ಯಾರ್ಯಾರು ಇನ್ನೂ ಪಟ್ಟಿ ಕೊಟ್ಟಿಲ್ಲ ಆದಷ್ಟು ಬೇಗ ಕೊಡ್ರಿ, ಆದಷ್ಟು ಬೇಗ ದೊಡ್ಡದು ಕೊಡ್ರಿ ಅಂತ ಅವ್ರು ಹೇಳೋದು. ಹೋದ ವರ್ಷ ಎಷ್ಟು ಕೊಟ್ಟಿರೋ ಬಿಟ್ಟಿರೋ ಗೊತ್ತಿಲ್ಲ, ಈ ವರ್ಷ ಅದಕ್ಕಿಂತ ಹೆಚ್ಚಿಗೆ ಕೊಡ್ರಿ. ಯಾಕಂದ್ರೆ ನಿಮಗೆ ಹೊಸದಾಗಿ ಇಷ್ಟು ದೇವರುಗಳದಾವ ಇಲ್ಲ ಅಂತಲ್ಲ, ಆದರೆ ಈ ವರ್ಷ ನಿಮ್ಗೆ ಯಾರು ಬಂದಾರ ಅಂತಂದ್ರೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ನಿಮ್ಮ ಹತ್ರ ಬಂದಾನೆ, ಅವನಿಗೆ ನಿಮ್ಮ ಭಕ್ತಿ ಮುಟ್ಟಬೇಕು. ಅವನು ಬಹಳ ದೊಡ್ಡ ಶ್ರೀಮಂತ ದೇವರೇ. ನೀವು ಅವನಿಗೆ ಎಷ್ಟು ಕೊಡ್ತೀರೋ, ದಾನ ಎಷ್ಟು ಕೊಡ್ತೀರೋ, ಕಾಣಿಕೆಯನ್ನು ಎಷ್ಟು ಕೊಡ್ತೀರೋ ಅದ್ರ ದುಪ್ಪಟ್ಟು ನಿಮಗೆ ಕೊಡ್ತಕ್ಕಂಥ ಶಕ್ತಿ ಮಲ್ಲಿಕಾರ್ಜುನನಿಗೆ, ಕಾಡಸಿದ್ದೇಶ್ವರನಿಗೆ, ಹುಚ್ಚೇಶ್ವರನಿಗೆ, ಶಿವಲಿಂಗೇಶ್ವರನಿಗೆ ಆ ತಾಕತ್ತಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಆ ಪಟ್ಟಿಯನ್ನು ಬರೆಸೋದು, ದಾನ ಕೊಡೋದು ಭಾಳ ಭಕ್ತಿಯಿಂದ ತಾವೆಲ್ಲರೂ ಕೂಡ ಕೊಡಬೇಕಾಗಿರ್ತಕ್ಕಂಥ. ಯಾವಾಗ